ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ತುಂಬ ಜನ ಕಮೆಂಟ್ಗಳನ್ನು ಮಾಡ್ತಿದ್ದಾಗ ನಾನು ಹೇಳಿದ್ದೆ, ವರ್ಕ್ ಫ್ರಮ್ ಹೋಮ್ ಯಾವುದೂ ಕೂಡ ಜೆನ್ಯೂನ್ ಇರೋದಿಲ್ಲ, ಅಂದರೆ 99% ಯಾವುದೂ ಜೆನ್ಯೂನ್ ಇರೋದಿಲ್ಲ, ಅಂಥದ್ದಕ್ಕೆ ಹಣ ಹಾಕಕ್ಕೆ ಹೋಗ್ಬೇಡಿ ಅಂತಂದ್ಬಿಟ್ಟು. ಅದೇ ಸಮಯದಲ್ಲಿ ನಾನು ಹೇಳಿದೆ, ಮನೇಲೇ ಮಾಡುವಂತಹ ಒಂದಷ್ಟು ಬಿಸ್ನೆಸ್ಗಳು, ಮನೆ ಹಾಗೂ ಒಂದು ಸ್ವಲ್ಪ ನಿಮ್ಮ ಅಕ್ಕಪಕ್ಕನೇ ಮಾಡುವಂತಹ ಬಿಸ್ನೆಸ್ಗಳ ಬಗ್ಗೆ ಕಡಿಮೆ ಬಂಡವಾಳ, ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ ಒಳಗಡೆ ಬಂಡವಾಳದಲ್ಲಿ ಒಂದಷ್ಟು ಕೆಲಸಗಳನ್ನು ಹೇಳ್ತೀನಿ. ಅಂತಹ ಕೆಲಸಗಳನ್ನು ಮಾಡೋದ್ರಿಂದ ನೀವು ಆರಾಮಾಗಿ ತಿಂಗಳಿಗಿಲ್ಲ ಅಂತಂದ್ರೂ 15,000, 20,000, ಇನ್ನು ಕೆಲವೊಂದು ಹೇಳ್ತೀನಿ, ಅದರಿಂದ 50,000, 60,000 ರೂಪಾಯಿವರೆಗೂ ನೀವು ದುಡಿಬೋದು. ಅಂತಹ ಒಂದು ಕೆಲಸಗಳನ್ನು ಹೇಳ್ತೀನಿ. ಯಾಕಂದರೆ ಮನೇಲೇ ಸುಮ್ಮನೆ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಥರ ಮಾಡ್ತೀವಿ, ದುಡ್ಡು ಬರುತ್ತೆ ಅಂದರೆ ಅದು ಬರೋಲ್ಲ. ನಾವು ಸ್ವಲ್ಪ ಏನಾದರೂ ಒಂಚೂರು ಶ್ರಮ ಹಾಕಬೇಕು. ಶ್ರಮ ಹಾಕಿದಾಗ ಮಾತ್ರನೇ ಹಣ ಬರುವಂಥದ್ದು. ಅಂತಹ ಒಂದಷ್ಟು ಬಿಸ್ನೆಸ್ಗಳ ಬಗ್ಗೆ ನಾನು ಸ್ವಂತ ಉದ್ಯಮ ಮಾಡೋದೇ ನಿಮಗೆ ಬೆಟರು. ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ಚಿಕ್ಕದಾಗಿ ಮಾಡಿದ್ರೂ ಸ್ವಂತ ಉದ್ಯಮ ಬೆಟರ್ ಅನ್ನೋ ಕಾರಣಕ್ಕೋಸ್ಕರ ಈ ಐಡಿಯಾಗಳನ್ನು ಕೊಡ್ತೀನಿ. ಇದರಲ್ಲಿ ಒಂದೆರಡು ನಾನು ಆಲ್ರೆಡಿ ಪ್ರಾಕ್ಟಿಕಲಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ, ಅದನ್ನು ಕೂಡ ಇಲ್ಲಿ ಹೇಳ್ತೀನಿ. ಟೋಟಲ್ ಒಂದು 10 ಬಿಸ್ನೆಸ್ಗಳ ಬಗ್ಗೆ ಹೇಳ್ತೀನಿ. 10 ಬಿಸ್ನೆಸ್ಸಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಅದನ್ನು ನೀವು ಮಾಡ್ಬೋದು. ಕಡಿಮೆ ಬಂಡವಾಳನೇ, ಎಲ್ಲ ಕಡಿಮೆ ಬಂಡವಾಳನೇ ಇರುತ್ತೆ, ಲಾಭ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಜೊತೆಗೆ ಅಕಸ್ಮಾತ್ ಇದರಲ್ಲಿ ನೀವು ಮಾತಾಡೋದು ಸುಲಭ, ಬರೀ ಸಜೆಷನ್ ಕೊಟ್ಬಿಡೋದು ಸುಲಭ, ಪ್ರಾಕ್ಟಿಕಲಾಗಿ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಕೆಲವ್ರು ಕಮೆಂಟ್ ಹಾಕ್ಬಿಡ್ತೀರಾ. ನಾನು ಹೇಳುವಂತಹ ಬಿಸ್ನೆಸ್ಗಳಲ್ಲಿ ಇಂಥದ್ದನ್ನು ನೀವು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿ ಮೇಡಮ್ ಅಂತಂದರೆ ನಾನು ಖಂಡಿತವಾಗ್ಲೂ ನಿಮಗೆ ಪ್ರಾಕ್ಟಿಕಲಾಗಿ ಮಾಡಿ, ನಾನೇ ಮಾಡಿ ಎಷ್ಟು ಖರ್ಚಾಯಿತು, ಏನಾಯಿತು, ಎಷ್ಟು ಲಾಭ ಬಂತು, ವ್ಯಾಪಾರ ಮಾಡಿ ಬೇಕಾದರೂ ತೋರಿಸ್ತೀನಿ. ಯಾಕಂದರೆ ಯಾವುದೇ ಆಗಲಿ ಪ್ರಯತ್ನ ಇಲ್ಲದೆ ಯಾವುದೂ ಕೂಡ ಫಲ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇನ್ನು ಮೊದಲನೇದಾಗಿ ಬನ್ನಿ, ಇವಾಗ ನೇರವಾಗಿ ಹೊಟ್ಟೋಗೋಣ. ಜಾಸ್ತಿ ಮಾತಾಡಿದ್ರೆ ಕೊರಿತೀರಾ ಮೇಡಮ್ ಅಂತ ಕಮೆಂಟ್ ಹಾಕ್ತಾರೆ ಕೆಲವರು. ಮೊದಲನೇದಾಗಿ ಬಂದು ಹೂ ಮಾರುವಂತಹ ಬಿಸ್ನೆಸ್ಸು. ಈ ಹೂ ಮಾರುವಂತಹ ಬಿಸ್ನೆಸ್ ಏನಂತಂತಂದರೆ, ಈ ಯಾವುದೇ ಬಿಸ್ನೆಸ್ ಆಗಲಿ ಏನು ಗೊತ್ತಾ, ಪ್ರತಿನಿತ್ಯ ಬೇಕಾಗಿರುವಂತಹ ಒಂದು ಐಟಮ್ಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನ ಮಾಡೋದ್ರಿಂದ ನಮಗೆ ಬಿಸ್ನೆಸ್ಸು ಲಾಂಗ್ ಲೈಫ್ ರನ್ ಆಗುತ್ತೆ. ಈಗ ಹೆಂಗಂದರೆ ಈ ಹೂ ಅನ್ನೋದು ನಮಗೆ ಬೇಕು, ಪ್ರತಿದಿನ ಬೇಕು, ಅಥವಾ ದಿನ ಬಿಟ್ಟು ದಿನ ಬೇಕು, ಅಥವಾ ವಾರಕ್ಕೆ 2 ದಿನ ಆದರೂ ಬೇಕೇ ಬೇಕು. ಪೂಜೆ ಮಾಡೋವಂಥವ್ರಿಗೆ ಬೇಕೇ ಬೇಕಾಗುತ್ತೆ. ಸೊ ಹೂ ಮಾರುವಂತಹ ಬಿಸ್ನೆಸ್ಸು ಎವರ್ಗ್ರೀನ್ ಬಿಸ್ನೆಸ್ಸು. ಈಗ ಈ ಫ್ರಿಡ್ಜು, ವಾಷಿಂಗ್ ಮಿಷಿನ್, ಟಿ ವಿ ಇಂಥವೆಲ್ಲ ಏನೋ ಒಂದು ಸತಿ ಕೊಂಡ್ಕೋತೀವಿ, ಅದಿನ್ನ ಒಂದಷ್ಟು ವರ್ಷಗಳು ನಾವು ಕೊಂಡ್ಕೊಳ್ಳಲ್ಲ, ಅದು ಬೇರೆ ಥರ. ಇವೆಲ್ಲ ಏನು ಪ್ರತಿದಿನ ಬೇಕಾಗಿರುವಂತಹ ಒಂದು ಐಟಮ್ಗಳು. ಆ ಕಾರಣದಿಂದ ಹೂ ಮಾರುವಂತಹ ಬಿಸ್ನೆಸ್ಸು ಒಂದು ಎವರ್ಗ್ರೀನ್ ಬಿಸ್ನೆಸ್ ಅಂತ ಹೇಳ್ಬೋದು. ಈಗ ಬಿಡಿ ಹೂನ ಮಾರ್ಕೆಟಿಂದ ತರೋದಾಗಲಿ, ಅದು ಕೆಜಿಗೆ ರೈತರು ನೇರವಾಗಿ ತಂದು ಮಾರ್ಕೆಟ್ಗೆ ಹಾಕ್ತಾರೆ. ಅಂಥ ಟೈಮ್ನಲ್ಲಿ ಹೋಗಿ ಮಾರ್ಕೆಟಲ್ಲಿ ನೀವು ಹೂಗಳನ್ನು ತಗೊಂಡ್ರೆ, ಬಿಡಿ ಹೂನೇ ಆಗಲಿ, ಕಟ್ಟಿರೋ ಹೂನೇ ಆಗಲಿ, ಬಿಡಿ ಹೂನೇ ಆಗಲಿ, ಯಾವುದಾದ್ರೂ ಸರಿ ತಗೊಂಡು ಯಾವ್ದಾದ್ರು ಒಂದು ಏರಿಯಾದಲ್ಲಿ ಒಂದು 20 ಮನೆ ನಿಮಗೆ ಸಿಕ್ಕಿದ್ರೂ ಸಾಕು ರೆಗ್ಯುಲರ್ ಆಗಿ. ಆಗ ಲಾಭ ಕಡಿಮೆ ಇಟ್ಕೊಳ್ಳಿ. ನೀವು ಆದಷ್ಟು ಲಾಭ ಕಡಿಮೆ ಇಟ್ಕೊಂಡ್ರೆ ನಿಮಗೆ ಲಾಂಗ್ ಲೈಫ್ ರನ್ ಆಗುತ್ತೆ. ಕಡಿಮೆ ಇಟ್ಕೊಂಡು ಮಾಡಿದ್ರೆ ಇದರಲ್ಲೂ ಅಷ್ಟೇ, ಒಂದು 500 ರೂಪಾಯಿ ಬಂಡವಾಳ ಹಾಕಿದ್ರು ನೀವು ಇನ್ನೂ 500 ರೂಪಾಯಿ ಲಾಭ ಎತ್ಬೋದು. ಸೊ ತಿಂಗಳಿಗೆ 15,000 ರೂಪಾಯಿ ಆರಾಮಾಗಿ ಒಂದು 2 ಗಂಟೆ, ಪ್ರತಿದಿನ 2 ಗಂಟೆ ಕೆಲಸ ಮಾಡೋದ್ರಿಂದ ನೀವು ಈ ಬಿಸ್ನೆಸ್ಸನ್ನು ಮಾಡಿ ಲಾಭವನ್ನು ಖಂಡಿತವಾಗ್ಲೂ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಹೇಳಿ, ಕಮೆಂಟನ್ನು ಹಾಕಿ. ಈ ಬಿಸ್ನೆಸ್ಸನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಪ್ರಾಕ್ಟಿಕಲಾಗಿ ಮಾರಿ ನಾನೇ ಒಂದು ಹೂ ಮಾರಿ ನಿಮಗೆ ತೋರಿಸ್ತೀನಿ. ಯಾವುದೇ ಗಿಮಿಕ್ ಇರೋದಿಲ್ಲ, ರಿಯಲ್ ಆಗಿ ಹೆಂಗೆ ಬೇಕೋ ಹಂಗೆ ಮಾಡಿ ತೋರಿಸ್ತೀನಿ ನಾನು. ಇನ್ನು ಎರಡನೇದು ಬಂದು ಪೇಪರ್ ಬ್ಯಾಗ್ ಬಿಸ್ನೆಸ್ಸು. ಇದನ್ನು ಆಲ್ರೆಡಿ ನಾನು ಮಾಡಿ ತೋರಿಸಿದ್ದೀನಿ. ಪೇಪರ್ ಬ್ಯಾಗ್ ಬಿಸ್ನೆಸ್ಸಲ್ಲೂ ಅಷ್ಟೇ, ನ್ಯೂಸ್ ಪೇಪರು, ಮನೇಲೇ ಸಿಗುವಂತಹ ನ್ಯೂಸ್ ಪೇಪರ್ಗಳು, ಹಾಗೆ ನ್ಯೂಸ್ ಪೇಪರ್ಗಳನ್ನ ಮನೇಲೇ ಸಾಕಾಗಿಲ್ಲ ಅಂದರೆ ನ್ಯೂಸ್ ಪೇಪರ್ ಹಾಕ್ಕೊಳ್ಳುವಂತಹ ಮನೆಗಳಿಂದ ನ್ಯೂಸ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮಾಡಿದ್ರೆ ತಿಂಗಳಿಗೆ ಇದು ಕೂಡ 18,000 ಲಾಭ ಬರುತ್ತೆ ಅಂತ ಅಂದ್ಬಿಟ್ಟು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದೀನಿ. ಆ ಒಂದು ವಿಡಿಯೋ ನೋಡಬೇಕು ಅಂದರೆ, ನೋಡಿಲ್ಲದೆ ಇರೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೀವು ನೋಡ್ಬೋದು. ಯಾಕಂದರೆ ಅದನ್ನೇ ಪದೇ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಅದರಲ್ಲೂ ಅಷ್ಟೇ ಲಾಭ ಖರ್ಚೆಲ್ಲ ಕಳೆದು ತಿಂಗಳಿಗೆ 18,000 ರೂಪಾಯಿ ನೀವು ಲಾಭವನ್ನು ಮಾಡ್ಕೋಬೋದು. ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತಲೂ ಕೂಡ ನಾನು ಆ ಒಂದು ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸೊ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿರುವಂತಹ ಬಿಸ್ನೆಸ್ ನಾನು ಪೇಪರ್ ಬ್ಯಾಗ್ ಬಿಸ್ನೆಸ್ಸು, ಅದು ಕೂಡ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮೂರನೇದು ಬಂದು ಟೀ ಬಿಸ್ನೆಸ್ಸು. ಈ ಬಿಸ್ನೆಸ್ನ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಟೀಯನ್ನು ಮಾರಿದ್ದೀನಿ. ಇದರಲ್ಲೂ ಅಷ್ಟೇ ದಿನಕ್ಕೆ ಒಂದು 150, 200 ರೂಪಾಯಿ, 250 ರೂಪಾಯಿ ಬಂಡವಾಳ ಹಾಕಿದ್ರೆ ತಿಂಗಳಿಗೆ 30,000 ರೂಪಾಯಿವರೆಗೂ ನೀವು ಲಾಭವನ್ನು ಮಾಡ್ಬೋದು. ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕಡಿಮೆ ಇಲ್ಲ, ನಮಗೆ ಇನ್ನೂ ಕಡಿಮೆ ಮಾಡ್ತೀವಿ ಅಂದರೆ ಕಡಿಮೆನೇ ಮಾಡ್ಕೋಬೋದು, ಇಲ್ಲ ಇನ್ನು ಹೆಚ್ಚಿಗೆ ಮಾಡ್ತೀವಿ ಅಂದರೆ, ನಾವು ಕೇವಲ 1 ಗಂಟೆ ಕೆಲಸ ಮಾಡಿದ್ದಂಥದ್ದು ಅವತ್ತು. ಸೊ 500ರಿಂದ 600 ರೂಪಾಯಿ ವ್ಯಾಪಾರ ಆಗಿತ್ತು. ತಿಂಗಳಿಗಿಲ್ಲ ಅಂತಂದ್ರೂ ನೀವು ಒಂದು 2 ಅವರ್ ಕೆಲಸ ಮಾಡ್ತೀನಿ ಅಂದರೂ 30,000 ರೂಪಾಯಿ ಆರಾಮಾಗಿ ದುಡ್ಕೊಬೋದು. ಸೊ ಇದನ್ನು ಕೂಡ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ಬೋದು. ಇನ್ನು 4ನೇದು ಬಂದು ಈ ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಬಿಸ್ನೆಸ್ಸು. ಇದು ಆ್ಯಕ್ಚುಲಿ ಕೆಲವೊಂದೆಲ್ಲ ಸಿಲ್ಲಿ ಐಡಿಯಾಗಳು ಅಂತ ಅನ್ನಿಸ್ಬೋದು. ಬಟ್ ಆದರೆ ಪ್ರಾಕ್ಟಿಕಲಾಗಿ ನೀವು ಮಾಡಿ ನೋಡಿದ್ರೆ ಇದು ಒಳ್ಳೆ ಲಾಭ ಬರುವಂತಹ ಬಿಸ್ನೆಸ್ಗಳು. ನಾವು ಎಷ್ಟೋ ಸತಿ ಇವೆಲ್ಲ ಮಾಡೋಕ್ಕಾಗತ್ತಾ, ಆಗಲ್ವ ಅಂದ್ಕೊಂಡು ಈಗ ನೆಗ್ಲೆಕ್ಟ್ ಮಾಡಿರ್ತೀವಲ್ಲ, ಅಂಥದ್ದೇ ಕ್ಲಿಕ್ ಆಗುವಂಥದ್ದು ಜಾಸ್ತಿ. ಸೊ ಈ ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಅಂದರೆ ಇದು ಅಷ್ಟೇ.
ಎವರ್ಗ್ರೀನ್ ಪ್ರಾಡಕ್ಟ್ಗಳು, ಅಂದರೆ ಎನಿ ಟೈಮ್ ಬೇಕಾಗಿರುವಂತಹ ಐಟಮ್ಗಳು. ಒಂದು ಸತಿ ತಿಂದ್ಬಿಟ್ಟು ನಾವು ಇನ್ನು ಲೈಫಲ್ಲಿ ತಿನ್ನಲ್ಲ ಆ ಥರ ಏನಿಲ್ಲ ಇದು. ಇವೆಲ್ಲ ಪ್ರತಿದಿನ ಅಥವಾ ವಾರಕ್ಕೆ 2 ದಿನ, ವಾರಕ್ಕೆ 3 ದಿನ ಬೇಕಾಗಿರುವಂತಹ ಐಟಮ್ಗಳು. ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು. ಬೇರೆ ಸೊಪ್ಪುಗಳು ಏನಕ್ಕೆ ಕೇಳ್ತಾ ಇಲ್ಲ ಅಂತಂತಂದರೆ, ಇದಾದರೆ ನಮಗೆ ಕಡಿಮೆ ಬಂಡವಾಳ, ಜೊತೆಗೆ ಎನಿ ಟೈಮ್ ನಮಗೆ ಬೆಳೆ ಬರ್ತಾನೆ ಇರುತ್ತೆ. ಪುದೀನ ಸೊಪ್ಪು ಅಷ್ಟೇ, ನಿಮ್ಮ ಮನೇಲೆ ಸ್ವಲ್ಪ ಜಾಗ ಇದ್ದರೆ, ಜಾಗ ಇಲ್ಲ ಅಂದರೂ ನಿಮ್ಮ RCC ಮೇಲೆ ಪಾಟ್ಗಳಲ್ಲೇ ಬೆಳ್ಕೊಂಬಿಡ್ಬೋದು. ಇದಕ್ಕೆ ಒಂದು ದೊಡ್ಡ ಗ್ರೋ ಬ್ಯಾಗ್ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಂತಹ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ಮನೇಲಿ ಜಾಗ ಇದ್ದರೆ ಒಂದು 10 ಅಡಿಯಲ್ಲಿ ಬೆಳೆದ್ರೂ ಸಾಕು. ಎನಿ ಟೈಮ್ ಪುದೀನ ಸೊಪ್ಪು ಸಿಗುತ್ತೆ ನಿಮಗೆ, ಅದನ್ನು ಮಾರ್ಕೋಬೋದು. ಜೊತೆಗೆ ಕರ್ಬೇವಿನ ಸೊಪ್ಪು ಅಷ್ಟೇ, ಎನಿ ಟೈಮ್ ಸಿಗುವಂತಹ ಗಿಡಗಳು. ಜೊತೆಗೆ ನಿಂಬೆಹಣ್ಣು ಅಷ್ಟೇ. ನಿಂಬೆಹಣ್ಣನ್ನ ನೀವು ಸಿಗಲ್ಲ ನಮಗೆ ತಕ್ಷಣ, ಏನು ಅಂಗಡಿಯಿಂದ ನರ್ಸರಿಯಿಂದ ತಂದು ಹಾಕಿದ ತಕ್ಷಣ ಫಲ ಬಿಟ್ಬಿಡುತ್ತೆ ಅಂದರೆ ಇಲ್ಲ. ಅದನ್ನು ಬೇಕಾದ್ರೆ ಮಾರ್ಕೆಟಿಂದ ತಂದು ಅಂಗಡಿಗಳಿಗೆ ಹಾಕುವಂಥದ್ದಾಗಿರ್ಬೋದು, ಅಥವಾ ನೀವೇ ಒಂದು ಚಿಕ್ಕದಾಗಿ ಕಾರ್ಡ್ ಥರ ಏನಾದ್ರು ಇಟ್ಕೊಂಡು ಮಾರುವಂಥದ್ದಾಗಿರ್ಬೋದು, ಸಣ್ಣ ಪುಟ್ಟ ನಿಮ್ಮ ಅಕ್ಕಪಕ್ಕ ಇರೋ ಪ್ರಾವಿಷನ್ ಸ್ಟೋರ್ಗಳಿಗೆ ಹಾಕುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದನೂ ನೀವು ಈ ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಅಷ್ಟೇ, ನಾನು ಮುಂಚೆಯಿಂದನೂ ಇವೆಲ್ಲ ನಾನು ಮಾಡಬೇಕು ಅಂದ್ಕೊಂಡಿರುವಂತಹ ಬಿಸ್ನೆಸ್ಗಳೇ ನಾನು ನಿಮಗೆ ಹೇಳೋವಂಥದ್ದು. ನಾನು ಸುಮ್ಮನೆ ಏನೋ ವಿಡಿಯೋಗೋಸ್ಕರ, ವ್ಯೂಸ್ಗೋಸ್ಕರ ಹೇಳ್ತಾ ಇಲ್ಲ. ಇದೆಲ್ಲ ನನ್ನ ತಲೆಯಲ್ಲಿ ಬಂದಂತಹ ಆಲೋಚನೆಗಳೇ. ಒಂದು ಟೈಮ್ ಇದೆಲ್ಲ ನೋಡೋ ಕ್ಲಿಕ್ ಆಗುತ್ತೆ, ಮಾಡ್ಬೋದಲ್ವ ಅಂತ ಅನಿಸಿರುತ್ತಲ್ಲ, ಅಂತಹ ಬಿಸ್ನೆಸ್ಗಳನ್ನೇ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ಅಷ್ಟೇ, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು ಬಿಸ್ನೆಸ್ಸು ಪ್ರಾವಿಷನ್ ಸ್ಟೋರ್ಗಳಿಗೆ ಹಾಕ್ಕೊಳ್ಳೋದು, ಅಥವಾ ಜನನಿಬಿಡ ಪ್ರದೇಶಗಳಲ್ಲಿ ಚಿಕ್ಕದಾಗಿ ಹಾಕೊಂಡು ಮಾರುವಂಥದ್ದಾಗಿರ್ಬೋದು, ಅಥವಾ ಬೇಡ ಮನೆಗೆ ಹೋಗಿ ತಲುಪಿಸುವಂಥದ್ದು. ಒಂದು 20-30 ಮನೆ ಸಿಕ್ಕಿದ್ರೂ ಸಾಕು ನಿಮಗೆ ತಲುಪಿಸೋವಂಥದ್ದು ಆಗಿರ್ಬೋದು. ಆ ರೀತಿ ನೀವು ಕೂಡ ನೀವು ಇಲ್ಲಾಂದ್ರೂ ತಿಂಗಳಿಗೆ 10,000 ರೂಪಾಯಿವರೆಗಂತೂ ಲಾಭ ಖಂಡಿತವಾಗ್ಲೂ ಮಾಡ್ಕೋಬೋದು. ಇನ್ನು ಇದನ್ನು ಬಿಟ್ಟರೆ 5ನೇದು ಬಂದು ಕ್ಲೌಡ್ ಕಿಚನ್. ಕ್ಲೌಡ್ ಕಿಚನ್ ಅಂತಂದರೆ ಮನೇಲೇ ಅಡುಗೆ ಮಾಡಿ ಜನರಿಗೆ ತಲುಪಿಸುವಂಥದ್ದು. ಇದು ಆನ್ಲೈನ್ ಡೆಲಿವರಿ ಪಾರ್ಟ್ನರ್ ಜೊತೆನೂ, ಅಂದರೆ ಈ ಏನು ಝೊಮ್ಯಾಟೊ, ಸ್ವಿಗ್ಗಿ ಅದ್ರ ಜೊತೆನೂ ಟೈಅಪ್ ಆಗ್ಬೋದು. ಆದರೆ ಅದರಲ್ಲಿ ಸ್ವಲ್ಪ ಅವ್ರ ಕಮಿಷನ್ ಎಲ್ಲ ಜಾಸ್ತಿ ತಗೋತಾರೆ, ಅದು ಸ್ವಲ್ಪ ರಿಸ್ಕು. ಅವೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಈ ಕ್ಲೌಡ್ ಕಿಚನ್ ಯಾವ ರೀತಿ ಮಾಡಿ ಅಂತಂದರೆ, ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಯಾವುದನ್ನು ನಾನು ಪದೇ ಹೇಳ್ತೀನಿ, ಪ್ರಯತ್ನ ಪಡದೆ ಯಾವುದೂ ಕೂಡ ಫಲ ಸಿಗಲ್ಲ. ನಿಮ್ಮ ಸುತ್ತಮುತ್ತನೇ ಕಂಪ್ನಿಗೆ ಹೋಗುವಂತಹ ಹುಡುಗರುಗಳಾಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು, ಈ ರೀತಿಯೆಲ್ಲ ಇರ್ತಾರಲ್ಲ, ಅಂಥವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟ. ಈ ಪಾಪ ಕಂಪ್ನಿಗಳಿಗೆ ಎಂಪ್ಲಾಯೀಸ್, IT ಎಂಪ್ಲಾಯೀಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಭಾಳ ಕಷ್ಟ. ಅವ್ರಿಗೆ ಹೋಮ್ ಫುಡ್ ಬೇಕಾಗಿರುತ್ತೆ. ಯಾಕಂದರೆ ಆರೋಗ್ಯದ ಒಂದು ಏನು ಆರೋಗ್ಯ ಎಷ್ಟು ಮುಖ್ಯ ಅನ್ನೋವಂಥದ್ದು ಈ ಬ್ಯಾಚುಲರ್ಸ್ಗೆ ಗೊತ್ತಿರುತ್ತೆ. ಅವರೇ ಜಾಸ್ತಿ ಸಫರ್ ಪಟ್ಟಿರುವಂಥದ್ದು. ಅಂಥವರಿಗೆ, ಅಥವಾ ಕಂಪ್ನಿಗಳ ಕೆಲಸಕ್ಕೆ ಹೋಗುವಂಥವ್ರಿಗೆ, ಊರು ಬಿಟ್ಟು ಊರು ಬಂದು ಕೆಲಸ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ನಿಮ್ಮ ಅಕ್ಕಪಕ್ಕನೇ ಸುತ್ತಮುತ್ತ ಸ್ವಲ್ಪ ದೂರದಲ್ಲೇ ಒಬ್ರನ್ನೊಬ್ರು ವಿಚಾರಿಸಿ, ಯಾರಾದರೂ ಇದ್ದಾರಾ ಮಟ್ಟ ಅವ್ರನ್ನ ಕೇಳಿ. ನೀವು ಈ ಥರ ಮನೆ ಫುಡ್ ಮಾಡ್ತೀವಿ, ಯಾವುದೇ ರೀತಿಯಾದಂಥ ಕೆಮಿಕಲ್ಸು, ಸೋಡಾ ಗಿಡ ಏನೂ ಹಾಕಲ್ಲ, ಒಂದಿನ ಮಾಡಿಕೊಡಿ, ಏನೂ ನೀವು ಕಳ್ಕೊಂಬಿಡಲ್ಲ. ಈ ರೀತಿ ಇರುತ್ತೆ ಊಟ. ನಿಮಗೆ ಬೇಕಿದ್ರೆ ತಿಳಿಸಿ ಅಂದರೆ ಅವರು 100% ಊಟ ತಗೋತಾರೆ. ಊಟ ನಾವು ಹೋಮ್ ಫುಡ್ ಕೊಡ್ತಾಯಿದ್ದೀವಿ ಅಂತ ದಯವಿಟ್ಟು ಕಾಸ್ಟ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಲಾಭನ ಕಡಿಮೆ ಇಟ್ಟುಕೊಂಡು ಕ್ವಾಂಟಿಟಿನ ಚೆನ್ನಾಗಿ ಕೊಟ್ಟು ಕ್ವಾಲಿಟಿನ ಚೆನ್ನಾಗಿ ಕೊಟ್ಟರೆ ನಿಮಗೆ ಲಾಭನೂ ಇರಬೇಕು. ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ಬಟ್ ಲಾಭದ ಮಾರ್ಜಿನ ತೀರಾ ಇಟ್ಕೋಬಾರ್ದು, ಕಡಿಮೆ ಇಟ್ಕೋಬೇಕು. ಕಡಿಮೆ ಇಟ್ಕೊಂಡ್ರೆ ನಿಮಗೆ ಬಿಸ್ನೆಸ್ಸು ಲಾಂಗ್ ಲೈಫ್ ಇರುತ್ತೆ. ಜೊತೆಗೆ ಪರ್ಮನೆಂಟಾಗಿ ಕಸ್ಟಮರ್ಸು ಸಿಗ್ತಾ ಹೋಗ್ತಾರೆ, ಅವರಿಂದ ಇನ್ನೊಂದಷ್ಟು ಜನ ಸಿಗ್ತಾರೆ. ಸೊ ನಿಮಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಂಗೆ ಸ್ವಲ್ಪ ಲಾಭ ಜಾಸ್ತಿ ಸಿಗ್ತಾ ಹೋಗುತ್ತೆ. ಮಾರ್ಜಿನ್ ಮಾತ್ರ ಕಡಿಮೆ ಇಟ್ಕೋಬೇಕಾಗತ್ತೆ. ಅಂತಹ ಒಂದು ಸುತ್ತಮುತ್ತ ಇರುವಂಥವ್ರನ್ನ ಹುಡುಕಿ ಅಂಥವ್ರಿಗೆ ಈ ರೀತಿ ಮನೇಲೆ ಅಡುಗೆ ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಈ ರೀತಿ ತುಂಬ ಜನ ಮಾಡ್ತಾ ಇದ್ದಾರೆ, ನಿಮ್ಮ ಸುತ್ತಮುತ್ತಲೇ ಮಾಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಈ ರೀತಿಯೂ ಕೂಡ ನೀವು ತಿಂಗಳಿಗಿಲ್ಲ ಅಂತಂದ್ರೂ 30,000, 40,000, 50,000 ರೂಪಾಯಿವರೆಗೂ ಸಂಪಾದನೆ ಮಾಡೋರು ಕೂಡ ಇದ್ದಾರೆ ಮನೇಲೇ. ಸೊ ಈ ಒಂದು ಬಿಸ್ನೆಸ್ ಕೂಡ ಖಂಡಿತವಾಗ್ಲೂ ಕ್ಲಿಕ್ ಆಗುವಂತಹ ಬಿಸ್ನೆಸ್ಸು. ಇನ್ನು 6ನೇದು ಬಂದು ನಿಮ್ಮ ಸುತ್ತಮುತ್ತ ಏರಿಯಾಗಳಲ್ಲಿ ಯಾವುದಾದ್ರು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದ್ದರೆ ಅಲ್ಲಿ ಹೋಗಿ ನೋಡಿ. ನೀವು ರೋಡ್ ಒಂದು ಗಾಡಿ ತೊಗೊಂಡು ಒಂದು ರೌಂಡ್ ಹೊಡೆದ್ರೇ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಅಂತಹ ಜಾಗಗಳಿಗೆ ಟೀ ಸಪ್ಲೈ ಮಾಡುವಂಥದ್ದಾಗಿರ್ಬೋದು, ಪರ್ಮನೆಂಟಾಗಿ ಸಿಗ್ತಾರೆ. ಕನ್ಸ್ಟ್ರಕ್ಷನ್ ಕೆಲಸ ಅಂದರೆ 1 ವರ್ಷ 2 ವರ್ಷಕ್ಕೆ, ದೊಡ್ಡ ಬಿಲ್ಡಿಂಗ್ಗಳಾದರೆ 2 ವರ್ಷ ಕನ್ಸ್ಟ್ರಕ್ಷನ್ ನಡೀತಾನೆ ಇರುತ್ತೆ. ಸಣ್ಣ ಪುಟ್ಟ ಮನೆಗಳಾದರೂ ಕೂಡ 1 ವರ್ಷ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಈ ರೀತಿ ನಡೀತಾ ಇರುತ್ತೆ. ಮುಂಚೆ ಎಲ್ಲ ಯಾರು ಓನರ್ ಇರ್ತಾರೆ ಅವರೇ ಊಟ ಟೀ ಎಲ್ಲ ಕೊಡ್ತಾಯಿದ್ರು. ಈಗ ಆ ಥರ ಎಲ್ಲ ಏನೂ ಇಲ್ಲ, ಚದರಲೆಕ್ಕ ವಹಿಸ್ಬಿಟ್ಟಿರ್ತಾರೆ. ಯಾವ ಜಂಜಾಟಗಳು ಬೇಡ ಅಂತ ಅಂದ್ಬಿಟ್ಟು ಓನರ್ಗಳು ಅದಕ್ಕೆ ತಲೆನೇ ಹಾಕೋಕ್ಕೆ ಹೋಗಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಈ ಹೋಟೆಲ್ಗಳು ಬೇರೆ ಕಡೆ ಎಲ್ಲ ಅವಲಂಬಿತರಾಗಿರ್ತಾರೆ. ಸೊ ಅವ್ರು ಕೆಲಸ ಮಾಡ್ತಾ ಇರುವಂಥ ಜಾಗದಿಂದ ಒಂದಷ್ಟು ದೂರ ಹೋಗಿ ಊಟ ಮಾಡಬೇಕಾಗಿರುತ್ತೆ, ಟೀ ಕುಡಿಬೇಕಾಗಿರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಅಂತಹ ಜಾಗಗಳಿಗೆ ನೀವೇ ಹೋಗಿ ನಾವು ಇಲ್ಲೇ ಟೀ ಸಪ್ಲೈ ಮಾಡ್ತೀವಿ ತಗೋತೀರಾ ಅಂತ ಕೇಳಿ. ಹೊರಗಡೆ ಎಲ್ಲ 7 ರೂಪಾಯಿ 8 ರೂಪಾಯಿ ಟೀ ಇರುತ್ತೆ, ನೀವು 5 ರೂಪಾಯಿಗೆ ಕುಡಿ ಸಾಕು.
ಲಾಭ ಬರಲ್ಲ ಅಂತಲ್ಲ, ಲಾಭ ಬರುತ್ತೆ. ಪ್ರಾಕ್ಟಿಕಲಾಗಿ ಅದು ಲಾಭ ಖಂಡಿತವಾಗ್ಲೂ ಬರುತ್ತೆ. ಜೊತೆಗೆ ಊಟ, ಅವರು ಅಷ್ಟೇ ಮಧ್ಯಾಹ್ನ ಊಟ ಎಲ್ಲೋ ಹೋಗಿ ಮಾಡ್ತಾರೆ, ಅದು 40 ರೂಪಾಯಿ 50 ರೂಪಾಯಿ ಈ ರೀತಿ ಇರುತ್ತೆ ಅವರಿಗೆ ಊಟ. ಜಸ್ಟ್ ಅವ್ರು ಇನ್ನೇನು ತಿನ್ನಲ್ಲ ಪಾಪ, ಅನ್ನ ಸಾಂಬಾರು ತಿಂತಾರೆ ಅಷ್ಟಕ್ಕೆ ಅವ್ರು ಅಷ್ಟೊಂದು ದುಡ್ಡು ಕೊಡಬೇಕಾಗುತ್ತೆ. ಸೊ ನೀವು ಅಂಥ ಜಾಗಗಳಿಗೆ ಹೋಗಿ ಅಪ್ರೋಚ್ ಮಾಡಬೇಕು, ಮಾತಾಡಿ. ಈಗ ಅವರೊಂದು 5 ಜನ ಕೆಲಸ ಮಾಡ್ತಿದ್ರು ಸಾಕು, 10 ಜನ ಕೆಲಸ ಮಾಡ್ತಾಯಿದ್ರು ಸಾಕು, ದಿನಕ್ಕೆ 10 ಊಟ 2 ಟೈಮ್ ಟೀ 20 ಟೀ ಅಲ್ಲೇ ನೀವು ತಿಂಗಳಿಗಿಲ್ಲ ಅಂತಂದ್ರೂ 15,000 ರೂಪಾಯಿ ಸಂಪಾದನೆ. ಅದು ಕಡಿಮೆ ಮಾರ್ಜಿನ್ ಲಾಭ ನಾನು ಹೇಳ್ತಾ ಇರೋದು. 15,000 ರೂಪಾಯಿ ಸಂಪಾದನೆ ಆರಾಮವಾಗಿ ಖಂಡಿತವಾಗ್ಲೂ ಮಾಡ್ಕೊಬೋದು. ಇನ್ನು ಅದನ್ನು ಬಿಟ್ಟರೆ ಅದು ಅಷ್ಟೇ, ನಿಮ್ಗೊಂದು ದಿನಕ್ಕೊಂದು 3 ಗಂಟೆ ಕೆಲಸ, 2 ಗಂಟೆ ಅಡುಗೆ ಮಾಡ್ತೀರಾ, 1 ಅವರ್ ಟೀ ಮಾಡ್ತೀರಾ ಅಂತಲೇ ಅಂದ್ಕೊಳ್ಳಿ. ಸೊ 3 ಗಂಟೆ ಕೆಲಸ 15-20 ಸಾವಿರ ರೂಪಾಯಿ ನೀವು ಸಂಪಾದನೆ ಮಾಡ್ಕೊಬೋದು. ತುಂಬ ಏನು ಬೆಳಗಿನ ಸಾಯಂಕಾಲ ಗಂಟೆ ಕೆಲಸ ಮಾಡಬೇಕಂತ ಏನು ಇಲ್ಲ ಅದರಲ್ಲಿ. ಇನ್ನು ನೆಕ್ಸ್ಟ್ ಬಂದು ಕಾರ್ ವಾಷಿಂಗ್ ಬಿಸ್ನೆಸ್ಸು. ಈ ಕಾರ್ ವಾಷಿಂಗ್ ಬಿಸ್ನೆಸ್ಸು ಅಂತಂದರೆ ಈ ಒಂದು ಒಳ್ಳೆ ಅಫಿಷಿಯಲ್ ಏರಿಯಾಗಳು ಕಾರ್ ತುಂಬ ಇರ್ತಾವಲ್ಲ, ಅಂತಹ ಏರಿಯಾಗಳನ್ನು ನೋಡ್ಕೊಂಬಿಟ್ಟು ಏನು ನೀವು ಖರ್ಚು ಮಾಡಬೇಕು ಅಂತಂದರೆ ಪಾಂಪ್ಲೆಂಟ್ಸ್ ಒಂದು ಮಾಡ್ಕೊಳ್ಳಿ. ಕರಪತ್ರಗಳಂತ ಏನು ಹೇಳ್ತೀವಿ, ಆ ಒಂದು ಪಾಂಪ್ಲೆಂಟ್ಸ್ಗಳನ್ನ ಮಾಡಿಕೊಂಡು ಈ ಥರ ಕಾರ್ ವಾಶ್ ಮನೆ ಥರನೇ ಬಂದು ಕಾರ್ ವಾಶ್ ಮಾಡಿಕೊಡ್ತೀವಿ, ಈ ರೀತಿಯಾಗಿ ಫೋನ್ ನಂಬರನ್ನು ಹಾಕಿ ಒಂದು ಏರಿಯಾಗಳಿಗೆಲ್ಲ ಹಂಚಿ. ನಿಮಗೆ ದಿನಕ್ಕೆ ಒಂದು ಕಾರ್ ಸಿಕ್ಕಿದ್ರೂ ಸಾಕು. ಹೊರಗಡೆ 300 ರೂಪಾಯಿ 400 ರೂಪಾಯಿ ವಾಶ್ ಇರುತ್ತೆ. ಮಾಲ್ಗಳೆಲ್ಲ ಹೋದರೆ ಅಲ್ಲೆಲ್ಲ ವಾಷಿಂಗ್ 700 ರೂಪಾಯಿ 800 ರೂಪಾಯಿ ಕೂಡ ಇರುತ್ತೆ ವಾಷಿಂಗು. ಸೊ ಇವರೆಲ್ಲ ಏನು ಮಾಡ್ತಾರೆ, ವಾಶ್ ಮಾಡ್ಕೊಳ್ಳೋದೆಲ್ಲ ಕಷ್ಟ ಅಂತ ಅಂದ್ಬಿಟ್ಟು ವಾರಕ್ಕೆ ಒಂದು ಸತಿ ವಾಶ್ ಬೇಡ, ತಿಂಗಳಿಗೆ ಒಂದು ಸತಿ ವಾಶ್ ಮಾಡಿಕೊಂಡ್ರು ನಿಮಗೆ ಇಲ್ಲಾಂದ್ರೆ ಒಂದು 30 ಮನೆ ಸಿಕ್ಕಿದ್ರೂ ಸಾಕು. ನೀವು ಆರಾಮಾಗಿ 7,000 8 ಸಾವಿರ ರೂಪಾಯಿ, ಕಡಿಮೆ ಹೇಳ್ತಾ ಇದ್ದೀನಿ ನಾನು. ಆದಷ್ಟು ನಾನು ತುಂಬ ವಿಪರೀತ ಲಾಭ ಹೇಳ್ಬಿಟ್ಟು ಲಾಭದ ಆಸೆ ತೋರಿಸ್ಬಿಟ್ಟು ಬಿಸ್ನೆಸ್ ಮಾಡಿ ಅಂತ ಹೇಳ್ತಿಲ್ಲ, ನಾನು ತೀರಾ ಕಡಿಮೆ ಲಾಭಗಳು ಹೇಳ್ತಿದ್ದೀನಿ. ಇದಕ್ಕೂ ಮೇಲೆ ಅದು ನಿಮ್ಮ ಕೆಪಾಸಿಟಿಗೆ ಬಿಟ್ಟಂಥದ್ದು, ಎಷ್ಟು ಬೇಕಾದರೂ ಲಾಭ ನೀವು ಮಾಡ್ಕೊಬೋದು. ಜಸ್ಟ್ ಒಂದು ಕಾರ್ ಸಿಕ್ಕಿದ್ರೂ ಸಾಕು. ಈ ಭಾನುವಾರ ಟೈಮು ತುಂಬ ವಿಪರೀತ ಕಾರ್ಗಳು ಸಿಗುತ್ತೆ. ಜಸ್ಟ್ 200 ರೂಪಾಯಿಗೆ ವಾಶ್ ಮಾಡಿಕೊಡಿ, ನೀವು ಅವ್ರ ಮನೆ ಹತ್ರನೇ ಹೋಗಿ ವಾಶ್ ಮಾಡಿಕೊಟ್ರೆ ನಿಮಗೆ ಖರ್ಚೆಲ್ಲ ಕಳೆದ್ರೂ ಇಲ್ಲಾಂದ್ರೂ 10,000-15,000 ರೂಪಾಯಿ ಉಳಿಸ್ಬೋದು. ಅದು ಅಷ್ಟೇ, ದಿನಕ್ಕೆ ಒಂದು 2 ಗಂಟೆ ಕೆಲಸ ಮಾಡಿದ್ರೆ ನೀವು ಸಾಕು. ಸೊ ಇದನ್ನು ಪ್ರಾಕ್ಟಿಕಲಾಗಿ ನೀವು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನುವಂತಹ ಮನಸ್ಸಿರೋರಿಗೆ ಖಂಡಿತವಾಗ್ಲೂ ಇದು ವರ್ಕ್ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಹೋಮ್ ಟ್ಯೂಟರ್ಗಳು. ಈ ಹೋಮ್ ಟ್ಯೂಟರ್ಗಳು ಅಂತಂದರೆ ಟ್ಯೂಷನ್ ಮುಂಚೆ ಎಲ್ಲ ಮಕ್ಕಳೆಲ್ಲ ಬಂದು ಟ್ಯೂಷನ್ ಟೀಚರ್ ಹತ್ರ ಟ್ಯೂಷನ್ ಹೇಳ್ಸ್ಕೊತಾ ಇದ್ರಲ್ಲ, ಈಗೆಲ್ಲ ಹೋಮ್ ಟ್ಯೂಟರ್ಗಳ ಕಾಲ ಆಗಿಬಿಟ್ಟಿದೆ. ಏನಂತಂದರೆ ಪೇರೆಂಟ್ಸ್ಗಳು ದುಡಿತಾರೆ ಚೆನ್ನಾಗಿ, ನಮ್ಮ ಮಕ್ಕಳನ್ನ ಕಳಿಸೋದಕ್ಕಿಂತ ಟೀಚರೇ ಮನೆಗೆ ಬಂದು ಹೇಳ್ಕೊಡ್ಲಿ ಅನ್ನುವಂತಹ ಮನಸ್ಥಿತಿಯವರು ಇರ್ತಾರೆ. ಸೊ ಇದಕ್ಕೂ ಅಷ್ಟೇ ಪಾಂಪ್ಲೆಂಟ್ಸ್ ಮಾಡಿ ಕೂಡ ಹಂಚ್ಬೋದು. ಅಥವಾ ನಿಮಗೆ ಗೊತ್ತಿರೋರು ಸುತ್ತಮುತ್ತ ಯಾರಾದರೂ ಕೆಲಸಕ್ಕೆ ಹೋಗೋಂಥವ್ರು ಅಥವಾ ಮಕ್ಕಳಿರೋ ಮನೆಗಳಿಗೆ ನೀವೇ ಕೇಳಿ. ನೀವೇನಾದರೂ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ರೆ, ಡಿಗ್ರಿ ಮಾಡ್ಕೊಂಡಿದ್ರೆ, ಅಥವಾ ಒಂದು ಕ್ವಾಲಿಫಿಕೇಷನ್ ಚೆನ್ನಾಗಿದ್ದರೆ ನೀವು ಚಿಕ್ಕ ಮಕ್ಕಳಿಗೆ ಪಾಠ ಮಾಡಬಲ್ಲೆ, ನಾನು ಅರ್ಥ ಮಾಡಿಸ್ಬಲ್ಲೆ ಅನ್ನುವಂತಹ ಒಂದು ಕೆಪಾಸಿಟಿ ಇದ್ದರೆ, ಒಂದು ಟೀಚಿಂಗ್ ಸ್ಕಿಲ್ಸ್ ಇದ್ದರೆ ನೀವು ಹೋಮ್ ಟ್ಯೂಟರ್ ಆಗಿ ಕೂಡ ಕೆಲಸ ಮಾಡ್ಬೋದು. ಮನೆಗೆ ಹೋಗಿ ಪಾಠ ಮಾಡುವಂಥದ್ದಾಗಿರ್ಬೋದು. ಅದು ಅಷ್ಟೇ, ಅರ್ಧ ಗಂಟೆ ಕೆಲಸ ಅಷ್ಟೇ, ಅರ್ಧ ಗಂಟೆ 1 ಅವರ್ ಪಾಠ ಮಾಡಿದ್ರೆ ಸಾಕು. ನಿಮಗೆ ಅದಕ್ಕೂ ಕೂಡ ಚೆನ್ನಾಗಿ ನಿಮಗೆ ಸಂಬಳ ಬರುತ್ತೆ. ಒಂದು 2 ಮಕ್ಳಿಗೆ ಮಾಡಿದ್ರೂ ನೀವು ತಿಂಗಳಿಗೆ 4,000 5,000 ರೂಪಾಯಿ ಕೊಡೋರು ಇದ್ದಾರೆ, ಒಂದು ತಿಂಗಳಿಗೆ ಇನ್ನೂ ಜಾಸ್ತಿ ಕೊಡೋರು ಇದ್ದಾರೆ. ಸೊ ನಾನು ಹೇಳೋದು, ಒಂದು 2 ಮಕ್ಳಿಗೆ ಮಾಡಿಕೊಂಡ್ರು ಅದು ಪಾರ್ಟ್ ಟೈಮ್ ಥರ ತೊಗೊಳ್ಳಿ, ಪಾರ್ಟ್ ಟೈಮ್ ಆಗಿ ನೀವು ಮಾಡ್ಬೋದು. ಇದರಲ್ಲೂ ಕೂಡ ನಿಮ್ಗೆ ಲಾಭ ಇದೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಬಂಡವಾಳ ಇರೋದಿಲ್ಲ, ಪೆಟ್ರೋಲ್ ಖರ್ಚು ಒಂದು ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಬಂಡವಾಳ ಹಾಕಬೇಕಾಗಿಲ್ಲ. ನಿಮ್ಮ ಒಂದು ನಾಲೆಡ್ಜೇ ನಿಮಗೆ ಬಂಡವಾಳ ಆಗಿರುತ್ತೆ. ಅದರಲ್ಲೂ ಕೂಡ ನೀವು ಚೆನ್ನಾಗಿ ಸಂಪಾದನೆಯನ್ನು ಮಾಡ್ಬೋದು. ಇನ್ನು ಒಂದು ನೆಕ್ಸ್ಟ್ ಬಿಸ್ನೆಸ್ ಬಂದು ಈ ಕಾಲೇಜ್ಗಳ ಮುಂದೆ ಚುರುಮುರಿ ಅಂಗಡಿ ಹಾಕುವಂಥದ್ದು, ಅದರಲ್ಲೂ ಹೆಣ್ಮಕ್ಳಿರೋ ಕಾಲೇಜ್ ಮುಂದೆ ಚುರುಮುರಿ ಅಂಗಡಿ ಹಾಕುವಂಥದ್ದು. ಈ ಒಂದು ಬಿಸ್ನೆಸ್ ಕೂಡ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಏನಕ್ಕೆ ಚುರುಮುರಿ ಅಂಗಡಿನ ಹೇಳ್ತಾ ಇದ್ದೀನಿ ಅಂತಂತಂದರೆ, ಚುರುಮುರಿ ಅಂಗಡಿ ಆದರೆ ನಿಮಗೇನು ಕಾರ್ಟೇನು ಬೇಕಾಗಿಲ್ಲ. ನಿಮ್ಮಲ್ಲಿರೋ ಸ್ಕೂಟರ್ ಆಗಿರ್ಬೋದು, ಸೈಕಲ್ಲೇ ಇದ್ರೂ ಪರವಾಗಿಲ್ಲ, ಅದರಲ್ಲೇ ಹಿಂದ್ಗಡೆ ಒಂದು ನೀಟಾಗಿ ಚುರುಮುರಿ ಮಾಡೋದಕ್ಕೆ ಏನು ಬೇಕು ಒಂದು ಸ್ವಲ್ಪ ಐಟಮ್ ಹಾಕ್ಕೊಂಡು ಒಂದು ಚಿಕ್ಕದಾಗಿ ಒಂದು ಈ ಇದು ಬರುತ್ತೆ ನೋಡಿ, ತರಕಾರಿದು ಬಾಕ್ಸ್, ಅದೇನಂತಾರೆ, ಕ್ರೇಟ್ ಏನೋ ಹೇಳ್ತಾರಲ್ಲ, ತರಕಾರಿ ಹಾಕೋದಕ್ಕೆ ಕ್ರೇಟ್ಗಳು, ಆ ಥರದ್ದು ಒಂದು 2 ಇಟ್ಕೊಂಡು ಕೂಡ ನೀವು ಚುರುಮುರಿ ಅಂಗಡಿನ ರೆಡಿ ಮಾಡ್ಕೋಬೋದು. ನಿಮ್ಮ ಒಂದು ಸ್ಕೂಟರ್ಗೆ ಆ ಸೆಟಪ್ಪನ್ನು ಮಾಡ್ಕೋಬೋದು, ಅಥವಾ ಸೈಕಲ್ಗೆ ಆ ಸೆಟಪ್ಪನ್ನು ಮಾಡಿಕೊಂಡು ಚುರುಮುರಿ ಅಂಗಡಿ ಇಡ್ಬೋದು. ಈ ಬೇರೆ ಗೋಲ್ಗಪ್ಪ ಅಂಗಡಿ, ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ಅದಕ್ಕಾದರೆ ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕಾಗುತ್ತೆ. ಶುರುನಲ್ಲಿ ಆ ಥರ ಬಂಡವಾಳ ಹಾಕಬಾರ್ದು. ಇದರಲ್ಲಿ ಸಕ್ಸಸ್ ಆದರೆ ನೆಕ್ಸ್ಟ್ ಬೇಕಾದ್ರೆ ಆ ಥರ ಅಂಗಡಿಗಳು ಹಾಕೋಬೋದು. ಇದಾದರೆ ಯಾವುದೇ ತೊಂದರೆ ಇರೋಲ್ಲ, ಸ್ಕೂಟರ್ನ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೋಬೋದು. ಆ ಕಾರಣಕ್ಕೋಸ್ಕರ ಸ್ಕೂಟರ್, ಸೈಕಲ್ ಯಾವುದ್ರಲ್ಲಿ ಬೇಕಾದ್ರೂ ಚುರುಮುರಿ ಅಂಗಡಿಯನ್ನು ಪ್ರಾರಂಭ ಮಾಡಿ. ಇದು ಅಷ್ಟೇ, ಈ ಕಾಲೇಜ್ಗಳ ಮುಂದೆ ಹಾಕಿ ನೋಡಿ, ಕ್ಲಿಕ್ ಆಗಿಲ್ಲ ಅಂದರೆ ಕೇಳಿ, ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಹೆಣ್ಮಕ್ಳು ಜಾಸ್ತಿ ಇರುವಂತಹ ಕಾಲೇಜ್ಗಳ ಮುಂದೆ ಹಾಕಿ. ಇದರಲ್ಲೂ ಕೂಡ ನೀವು ತಿಂಗಳಿಗೆ 15,000 20,000 25 ಮಾಡೋರು 50,000 ರೂಪಾಯಿವರೆಗೂ ಚುರುಮುರಿ ಅಂಗಡಿಯಲ್ಲೇ ಕಟ್ಕೊಂಡವರು ಇದ್ದಾರೆ. ನಾನು ನೋಡಿದ್ದೀನಿ ಮಹಾರಾಣಿ ಕಾಲೇಜ್ ಹತ್ರನೇ ಒಬ್ಬರು ಲೇಡಿ ಪಾಪ, ಅವರು ಚುರುಮುರಿ ಅಂಗಡಿಲೇ ಅಷ್ಟೇ, ಇನ್ನೇನು ಮಾಡಲ್ಲ, ಅಲ್ಲಿ ಚುರುಮುರಿ ಅಷ್ಟೇ, ಚುರುಮುರಿ ಅಂಗಡಿನೇ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ. ಇದು ಪ್ರಾಕ್ಟಿಕಲಾಗಿ ವರ್ಕ್ ಆಗುವಂತಹ ಐಡಿಯಾಗಳು, ನೀವು ಬೇಕಿದ್ದರೂ ಮಾಡ್ಬೋದು. ಇದಕ್ಕೂ ಅಷ್ಟೇ, ಚುರುಮುರಿಗಾದರೆ ಬಂಡವಾಳ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿಗೆ ಲಾಭವನ್ನು ತೆಗಿಬೋದು.
ಇನ್ನು ಕೊನೆಯದಾಗಿ ಬಂದು ಬಿರಿಯಾನಿ ಫಾಸ್ಟ್ ಫುಡ್ ಅಂತಂದರೆ ನಿಮಗೆ ಈ ದೊಡ್ಡ ಆಟೋ ಬೇಕು ಅಥವಾ ಇನ್ನೊಂದೇನೋ ಬೇಕು ಆ ಥರ ನಾನು ಹೇಳ್ತಾ ಇಲ್ಲ. ಆ ಥರ ಬಂಡವಾಳ ಹಾಕಿ ಮಾಡೋಕ್ಕೆ ಹೋಗಬೇಡಿ. ಈ ಹೋಟೆಲ್ಗಳಂತೂ ಶುರುನಲ್ಲಿ ನೀವು ಅದರ ಗಂಧಗಳಿಗೆ ಗೊತ್ತಿಲ್ಲದಿರೋರು ಹೋಟೆಲ್ ಬಿಸ್ನೆಸ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುವಂಥ ಬಿಸ್ನೆಸ್ ಅಂದರೆ ಹೋಟೆಲ್ ಬಿಸ್ನೆಸ್ಸು, ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡುವಂತಹ ಬಿಸ್ನೆಸ್ಸು ಕೂಡ ಹೋಟೆಲ್ ಬಿಸ್ನೆಸ್ಸು. ಅದು ಹೇಗೆ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಶುರುನಲ್ಲೇ ಯಾರೋ ಹೋಟೆಲ್ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಫಾಸ್ಟ್ ಫುಡ್ ಇನ್ನೇನಕ್ಕೆ ಲಾಭ ಮಾಡೋಕ್ಕಾಗಿಲ್ಲ. ಫಾಸ್ಟ್ ಫುಡ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಫಾಸ್ಟ್ ಫುಡ್ಡಲ್ಲಿ ಕಡಿಮೆ ಬಂಡವಾಳ ಅಂತಂತಂದರೆ ಹೆಂಗೆ ಶುರು ಮಾಡಬೇಕು ಅಂತಂದರೆ, ಇದು ಕೂಡ ನಾವು ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿದ್ದಂತಹ ಆಲೋಚನೆಗಳೇ ಇದು. ಬಿರಿಯಾನಿ ಅಂಗಡಿಯನ್ನು ಇಡಿ. ಬಿರಿಯಾನಿ ಅಂದರೆ ತುಂಬ ಏನೋ ದೊಡ್ಡ ಅಂಗಡಿ ಮಾಡ್ಕೊಬಿಡ್ಬೇಕು ಆ ಥರ ಇಲ್ಲ. ಇದಕ್ಕೂ ಅಷ್ಟೇ ಚಿಕ್ಕದಾಗಿ ಒಂದು ಕಾರ್ಟ್ ಥರ ಮಾಡ್ಕೊಳ್ಳೋದು, ಅಥವಾ ಒಂದು ತಳ್ಳೋ ಗಾಡಿ ಥರ ಬರುತ್ತಲ್ಲ, ತಳ್ಳೋ ಗಾಡಿ ಇಟ್ಕೊಂಡ್ರೂ ಸಾಕು. ನಿಮಗೆ ಜನ ನಿಬಿಡೋ ಪ್ರದೇಶಗಳೇನಿರುತ್ತೆ, ಈ ಹೈವೇಗಳಲ್ಲಿ ಲಾರಿ ಡ್ರೈವರ್ಸ್ ಆಗಿರ್ಬೋದು, ಅಥವಾ ತುಂಬ ವೆಹಿಕಲ್ಸ್ ಓಡಾಡುತ್ತಲ್ಲ, ಗೂಡ್ಸ್ ಗಾಡಿಗಳೆಲ್ಲ ಓಡಾಡುತ್ತಲ್ಲ, ಅಂತಹ ಜಾಗದಲ್ಲಿ ಜನನೇ ಬಿಡೋ ಸರ್ಕಲ್ಗಳು ಕೆಲವೊಂದು ಇರ್ತವೆ. ಅಂತಹ ಜಾಗದಲ್ಲಿ ಅಥವಾ ಈ ಕಾಲೇಜ್ಗಳ ಮುಂದೆ ಈ ಬಿರಿಯಾನಿ ಅಂಗಡಿಯನ್ನು ಕಾಲೇಜ್ಗಳ ಮುಂದೆ ಎಲ್ಲ ಇಟ್ಟರೆ ನೀವು ಮಧ್ಯಾಹ್ನ ಟೈಮ್ ಇಡಬೇಕಾಗತ್ತೆ. ಇದೆಲ್ಲ ಏನು ಹೈವೇಗಳಲ್ಲೆಲ್ಲಾದರೆ ರಾತ್ರಿ ಟೈಮ್ ಇಟ್ಟರೂ ಕೂಡ ನಡೆಯುತ್ತೆ. ಸರ್ಕಲ್ಗಳು, ರಿಂಗ್ ರೋಡ್ ಸರ್ಕಲ್ಗಳಲ್ಲಿ ಇರುತ್ತಲ್ಲ, ಅಲ್ಲಲ್ಲಿ ನೀವು ರಾತ್ರಿ ಟೈಮ್ ಇಟ್ಟರೂ ಕೂಡ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ನೀವು ಹೇಗೆ ಶುರು ಮಾಡಬೇಕು ಅಂದರೆ, ಯಾವುದೇ ಬಿಸ್ನೆಸ್ ಆಗಲಿ 1000 ರೂಪಾಯಿಗಿಂತ ಒಳಗಡೆ ಬಂಡವಾಳ ಹಾಕಿ ನೀವು ಶುರು ಮಾಡಬೇಕು ಬಿಸ್ನೆಸ್ಸನ್ನು. ಆಗ ಮಾತ್ರ ನಿಮಗೆ ಹೆಚ್ಚಿಗೆ ಲಾಭ ಸಿಗೋದಕ್ಕೆ ಸಾಧ್ಯ. ಜೊತೆಗೆ ಅಕಸ್ಮಾತ್ ಸ್ವಲ್ಪ ಲಾಸ್ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ತುಂಬ ವಿಪರೀತ ಬಂಡವಾಳ ಹಾಕಿದ್ರೆ, ಈಗ ಒಂದು 500 ರೂಪಾಯಿ ಬಂಡವಾಳ ಹಾಕಿ ಒಂದು 600 ರೂಪಾಯಿ ಲಾಭ ಸಿಕ್ಕರು, 100 ರೂಪಾಯಿ ಲಾಭ ಸಿಕ್ಕರು ಏನೂ ತೊಂದರೆ ಆಗಲ್ಲ. ಅದೇ ಒಂದು 5000 ರೂಪಾಯಿ ಬಂಡವಾಳ ಹಾಕಿ ಶ್ರಮನೂ ಹಾಕಿ ಬರೀ 5100 ರೂಪಾಯಿ ಸಿಕ್ಕಿದ್ರೆ ಅದು ವರ್ಕ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಕಡಿಮೆ ಬಂಡವಾಳದಿಂದ ಶುರು ಮಾಡಿ. ಬಿರಿಯಾನಿದು ಪ್ರಾಕ್ಟಿಕಲಾಗಿ ಹೇಗೆ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ ನೋಡಿ. ಈಗ ಒಂದು 5 kg ಬಿರಿಯಾನಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. 5 kg ಬಿರಿಯಾನಿಗೆ 2 kg ಚಿಕನು, 3 kg ರೈಸು ಬೇಕಾಗುತ್ತೆ. 2 kg ಚಿಕನ್ಗೆ 400 ರೂಪಾಯಿ ಅಂತ ಅಂದ್ಕೊಳ್ಳಿ, 3 kg ರೈಸ್ಗೆ 150 ರೂಪಾಯಿ ಅಂತ ಅಂದ್ಕೊಳ್ಳಿ. ಟೋಟಲ್ ನಿಮಗೆ 550 ರೂಪಾಯಿ ಖರ್ಚು ಬೀಳುತ್ತೆ. ಜೊತೆಗೆ ಇಷ್ಟೇನ ಖರ್ಚು, ಇನ್ನೇನು ಖರ್ಚಿರೋದು ಇರುತ್ತೆ. ಇತರೆ ಖರ್ಚು, ಬೇರೆ ಸಾಮಗ್ರಿಗಳಾಗಿರ್ಬೋದು, ಅಥವಾ ಗ್ಯಾಸು, ಪೆಟ್ರೋಲ್ ಎಲ್ಲ ಸೇರಿ ಹೇಳ್ತಾ ಇದ್ದೀನಿ, 250 ರೂಪಾಯಿ ಎಕ್ಸ್ಟ್ರಾ ಖರ್ಚು ಹಾಕ್ಕೊಳ್ಳಿ. ಟೋಟಲ್ ಬಂದು 800 ರೂಪಾಯಿ ಖರ್ಚು ಬೀಳ್ತು. ಎಷ್ಟು? 50 ಪ್ಲೇಟ್ ಬಿರಿಯಾನಿಗಳಿಗೆ 800 ರೂಪಾಯಿ ಖರ್ಚು ಬೀಳ್ತು. ಇನ್ನೂ ಬೇಡ, ಇನ್ನೂ 200 ರೂಪಾಯಿ ಬೇಕಾದ್ರೆ ಎಕ್ಸ್ಟ್ರಾನು ಬೇಕಾದ್ರೆ ನೀವು ಹಾಕೋಬೋದು. ಬಟ್ ಪ್ರಾಕ್ಟಿಕಲಾಗಿ 800 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. 800 ರೂಪಾಯಿ ಖರ್ಚು, 50 ರೂಪಾಯಿ ಒಂದು ಪ್ಲೇಟ್ ಬಿರಿಯಾನಿ ನೀವು ಮಾರ್ತೀನಿ ಅಂತ ಅಂದರು 2500 ರೂಪಾಯಿ ನಿಮಗೆ ಲಾಭ ಸಿಗುತ್ತೆ. ಲಾಭ ಅಲ್ಲ, ವ್ಯಾಪಾರ ಆಗುತ್ತೆ. 2500 ರೂಪಾಯಿ ವ್ಯಾಪಾರ ಆಗುತ್ತೆ. ಆ 2500 ರೂಪಾಯಿಲಿ 800 ರೂಪಾಯಿ ಖರ್ಚನ್ನು ಕಳೆದ್ರೆ 1700 ರೂಪಾಯಿ ನಿಮಗೆ ಕೈಗೆ ಒಂದು ದಿನಕ್ಕೆ ಲಾಭ ಸಿಗುತ್ತೆ. 50 ಪ್ಲೇಟ್ ಬಿರಿಯಾನಿ ಖಾಲಿ ಆದರೆ. ಇದು 50 ಪ್ಲೇಟು ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ. 25 ಪ್ಲೇಟಿಗೆ ಬನ್ನಿ, 25 ಪ್ಲೇಟ್ ಮಾಡಿ ಕೂಡ ನೀವು ಮಾರ್ಬೋದು. ಸೊ 50 ಪ್ಲೇಟಿಗೆ ಅಂದಾಜು ಹೇಳ್ತಾ ಇದ್ದೀನಿ, ನೀವು ಕಡಿಮೆ ಮಾಡ್ಕೊಳ್ಳೋವಂಥವ್ರು ನಿಮ್ಮ ಕೆಪಾಸಿಟಿ. ಬಟ್ ಶುರುನಲ್ಲಿ 50 ಪ್ಲೇಟ್ಗಿಂತ ದಯವಿಟ್ಟು ಜಾಸ್ತಿ ಹೋಗೋಕ್ಕೆ ಹೋಗಬೇಡಿ. ಈಗ ವ್ಯಾಪಾರ ಆದಮೇಲೆ ನಿಮಗೆ ಪರ್ಮನೆಂಟ್ ಗಿರಾಕಿಗಳು ಬರ್ತಾರೆ ಅಂದಮೇಲೆ ನೀವು ಜಾಸ್ತಿ ಮಾಡ್ಕೋಬೋದು. ಇದಕ್ಕೂ ಅಷ್ಟೇ ಒಂದೊಳ್ಳೆ ಪ್ಲೇಸ್ ನೋಡಿ. ಕಾಲೇಜ್ಗಳ ಮುಂದೆ ಆದರೆ, ಅಥವಾ ಈ ಫ್ಯಾಕ್ಟ್ರಿ ಎಲ್ಲ ಇರ್ತವೆ ನೋಡಿ, ಅಂಥ ಕಡೆ ಆದರೆ ಮಧ್ಯಾಹ್ನ ಟೈಮ್ ಹಾಕಿ, ಇಲ್ಲ ಬೇರೆ ಹೈವೇ ಸರ್ಕಲ್ಗಳೆಲ್ಲ ಹಾಕ್ತೀನಿ ಅಂದರೆ ರಾತ್ರಿ ಟೈಮ್ ನೀವು ಹಾಕಿ, ನೀವು ಇದರಿಂದ ಕೂಡ ಚೆನ್ನಾಗಿ ಲಾಭ ಮಾಡ್ಕೋಬೋದು. ಅದ್ರ ಪ್ರಕಾರ ಹೋಗ್ತೀನಿ ಅಂತಂದರೆ ಒಂದು ದಿನಕ್ಕೆ 1700 ರೂಪಾಯಿ ಲಾಭ ಆಗುತ್ತೆ. 30 ದಿನಕ್ಕೆ 51,000 ರೂಪಾಯಿ ಆಗುತ್ತೆ. 51,000 ರೂಪಾಯಿ ಬೇಡ, ಅದರಲ್ಲೂ 11,000 ರೂಪಾಯಿ ಇನ್ನೂ ಖರ್ಚೇ ಕಳೀರಿ. 40,000 ರೂಪಾಯಿ ಆದರೆ ಸಾಕಲ್ವಾ? ಏನು ಅರ್ಧ ದಿನ ಕೆಲಸ ಹಿಡಿಯುತ್ತೆ ಅಷ್ಟೇ ನಿಮಗೆ. ಬಿರಿಯಾನಿ ಮಾಡಿಕೊಂಡು ಹೋಗಿ ನಾವು ಸೇಲ್ ಮಾಡ್ತೀವಿ ಅಂದರೆ ಅರ್ಧ ದಿನದಲ್ಲಿ ಎಲ್ಲ ಮುಗಿಸ್ಕೊಂಡು ಬರ್ಬೋದು. 50,000 ರೂಪಾಯಿ ಪ್ರಾಕ್ಟಿಕಲಾಗಿ 50,000 ರೂಪಾಯಿ ಬರುತ್ತೆ. ಅದಕ್ಕೂ ಬೇಡ 40,000 ರೂಪಾಯಿನೇ ಹಾಕ್ಕೊಳ್ಳಿ. ಅದು ಕೇವಲ ಒಂದು 50 ಪ್ಲೇಟ್ ಬಿರಿಯಾನಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ತುಂಬ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಮಾಡಬಾರ್ದು, ಆಟೋಗಳು ತೊಗೊಂಡು ಫಾಸ್ಟ್ ಫುಡ್ ಮಾರಬಾರ್ದು. ಚಿಕ್ಕದಾಗಿ ಒಂದು ಕಾರ್ಟ್ ಥರ ಮಾಡಿಕೊಂಡು ನೀವು ಇದನ್ನು ಖಂಡಿತವಾಗ್ಲೂ ವರ್ಕ್ ಮಾಡ್ಕೋಬೋದಾಗಿದೆ. ಸೊ ಈಗ ನಾನು ಹೇಳಿದಂತಹ 10 ಬಿಸ್ನೆಸ್ಗಳಲ್ಲಿ ಆಲ್ರೆಡಿ ನಾನು ಪೇಪರ್ ಪ್ಯಾಕ್ ಬಿಸ್ನೆಸ್ಸು ಮತ್ತು ಟೀ ಬಿಸ್ನೆಸ್ನ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ. ಉಳಿದಂತಹ ಬಿಸ್ನೆಸ್ಸು, ಹೂ ಮಾರುವ ಬಿಸ್ನೆಸ್ ಆಗಿರ್ಬೋದು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಬಿಸ್ನೆಸ್ ಆಗಿರ್ಬೋದು, ಇದನ್ನು ಬಿಟ್ಟರೆ ಕ್ಲೌಡ್ ಕಿಚನ್ ಬಿಸ್ನೆಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂಥವರಿಗೆ ಊಟ ಮತ್ತು ಟೀ ಮಾಡಿ ಸಪ್ಲೈ ಮಾಡುವಂತಹ ಬಿಸ್ನೆಸ್ ಆಗಿರ್ಬೋದು, ಅಥವಾ ಬಿರಿಯಾನಿ ಕಾರ್ನರ್ ಆಗಿರ್ಬೋದು, ಬಿರಿಯಾನಿ ಅಂಗಡಿಯನ್ನು ಇಟ್ಟು ಲಾಭ ಮಾಡುವಂಥದ್ದಾಗಿರ್ಬೋದು, ಅಥವಾ ಕಾರ್ ವಾಷಿಂಗ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಹೋಮ್ ಟ್ಯೂಟರ್ಗಳು ಬಿಸ್ನೆಸ್ ಆಗಿರ್ಬೋದು, ಅಥವಾ ಕಾಲೇಜ್ ಮುಂದೆ ಚೂರುಮುರಿ ಅಂಗಡಿ ಇಡೋವಂಥದ್ದಾಗಿರ್ಬೋದು. ಇಷ್ಟು ಬಿಸ್ನೆಸ್ಗಳಲ್ಲಿ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೇಕು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನೀವು ಯಾವ ಬಿಸ್ನೆಸ್ ಹೇಳ್ತೀರೋ ಆ ಬಿಸ್ನೆಸ್ಸನ್ನು ನಾನು ಪ್ರಾಕ್ಟಿಕಲಾಗಿ ಮಾಡಿ ಲಾಭ ಮಾಡಿ ನಿಮಗೆ ತೋರಿಸ್ತೀನಿ. ಈಗಲೂ ಹೇಳ್ತಾ ಇದ್ದೀನಿ, ಪ್ರಯತ್ನ ಮಾಡಿಲ್ಲ ಅಂತಂದರೆ ಏನೂ ಕೂಡ ನಮಗೆ ಫಲ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಬೇಕು ಅಂದರೆ ಹೇಳಿ ಪ್ರಾಕ್ಟಿಕಲಾಗಿ ಮಾಡಿ ಲಾಭ ತೋರಿಸಿ ಮೇಡಮ್ ನಮಗೆ ಅಂತ. 2ರಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ಮಿಕ್ಕಿದ್ದು
ಪೇಪರ್ ಬ್ಯಾಗ್ ಟೀ ಬಿಸ್ನೆಸ್ ಸಕ್ಸಸ್ ಆಗಿದೆ. ಇನ್ನು ಮಿಕ್ಕಿದ್ರಲ್ಲಿ ಯಾವ್ದಾದ್ರು ತೋರಿಸಿ ಅಂತ ಹೇಳಿದ್ರೆ ತೋರಿಸಿ, ಮಾರ್ಕೆಟಿಂಗ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಬೇಕು ಅಂತಂದರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಿಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡುವಂತಹ ಕೆಲಸಗಳ ಬಗ್ಗೆ ಮಾಹಿತಿಯಾಗಿರುತ್ತೆ. ಹೋಪ್ಫುಲಿ ಒಂದಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಬಿಟ್ಟಿದ್ದು ಯಾವ ರೀತಿ ತಗೋತೀರಾ, ಪಾಸಿಟಿವ್ ಆಗಿ ಯಾವ ರೀತಿ ತೊಗೊಂಡು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿಕೊಂಡು ಯಾವ ರೀತಿ ನೀವು ಪ್ರಯತ್ನ ಪಡ್ತೀರಾ. ಪ್ರಯತ್ನ ಶ್ರಮ ಇಲ್ಲದೆ ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.